ಹಾಯ್, ಇವತ್ತೆಲ್ಲರಿಗೂ ಗೊತ್ತಿರೋಂಥ ವಿಷಯ ಫಾದರ್ಸ್ ಡೇ, ಅಪ್ಪಂದಿರ ದಿನಾಚರಣೆ. ಯಾವುದೇ ಒಂದು ಮಗುಗೆ, ಗಂಡು ಮಗು ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ತಮ್ಮ ಜೀವನದಲ್ಲಿ ನೋಡಿದಂಥ ಭೇಟಿಯಾದಂಥ ಮೊದಲನೇ ಸೂಪರ್ ಹೀರೋ ಅಂದರೆ ಅವ್ರ ತಂದೆನೇ ಆಗಿರ್ತಾರೆ. ಮಕ್ಕಳು ಬೆಳೀತಿರುವ ವಯಸ್ಸಿನಲ್ಲಿ ಅವ್ರಿಗೆ ಮಾದರಿಯಾಗಬೇಕಾದಂಥ ಯಾರಾದರೂ ಒಬ್ಬರು ಬೇಕಾಗಿರುತ್ತೆ, ಅದು ಅವ್ರ ತಂದೆನೇ ಆಗಿರ್ತಾರೆ. ಯಾವತ್ತಿಗೂ ತಂದೆ ಮಕ್ಕಳಿಗೆ ಸೂಪರ್ ಹೀರೋನೇ ಆಗಿರ್ತಾರೆ. ತಂದೆಯೇ ಸೂಪರ್ ಹೀರೋಗೆ ಅತ್ಯದ್ಭುತ ಉದಾಹರಣೆ. ಒಬ್ಬ ತಂದೆ ತನ್ನ ಮಗಳಿಗೆ ಉತ್ತಮ ಶಿಕ್ಷಣ ನೀಡಲು ಅಥವಾ ತನ್ನ ಕುಟುಂಬವನ್ನು ಪೋಷಿಸಲು ತನ್ನ ಕುಟುಂಬಕ್ಕಾಗಿ ಹಗಲಿರುಳು ಅವಿಶ್ರಮವಾಗಿ ಶ್ರಮಿಸ್ತಾನೆ ಇರ್ತಾನೆ. ಈ ಕಠಿಣ ಪರಿಶ್ರಮಕ್ಕಾಗಿ ಗೌರವ ಸಲ್ಲಿಸುವ ನಾವು ಪ್ರತಿ ವರ್ಷ ತಂದೆಯ ದಿನಾಚರಣೆಯನ್ನು ಆಚರಿಸ್ತೀವಿ. ಈ ದಿನದಂದು ನಾವು ನಮ್ಮ ತಂದೆಗೆ ಪ್ರೀತಿಯಿಂದ ಗೌರವ, ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿರುತ್ತೆ. ಯಾವುದೇ ಮಗು ಯಾವುದೇ ತೊಂದರೆಯಲ್ಲಿದ್ದು ಸಿಲುಕಿದ್ರೂ ಆ ಮಗುವಿಗೆ ಮೊದಲು ನೆನಪಾಗದೆ ತನ್ನ ತಂದೆ ಅಲ್ವಾ. ತಂದೆಯ ದಿನಾಚರಣೆಯ ಹಿಂದಿನ ಒಂದು ಕಥೆ ಇದೆ. ತಂದೆಯರ ದಿನಾಚರಣೆಯನ್ನು ಆಚರಿಸುವುದರ ಹಿಂದೆ 2 ಪ್ರಮುಖ ಕಾರಣಗಳಿವೆ. ಅದು ಯಾವುದಂದರೆ, ಮಿಸ್ ಸೊನೋರಾ ಸ್ಮಾರ್ಟ್ ಡೋ ಅವರ ತಂದೆಯ ಗೌರವಾರ್ಥವಾಗಿ ಅಮೇರಿಕಾದಲ್ಲಿ ಮೊದಲು ಅವರು ತಂದೆಗೋಸ್ಕರ ತಂದೆಯ ದಿನಾಚರಣೆಯನ್ನು 1910 ಜೂನ್ 19ರಂದು ಆಚರಿಸ್ತಾರೆ. ಸೊನಾರಾ ಅವರ ತಂದೆ ವಿಲಿಯಂ ಸ್ಮಾರ್ಟ್ ಅಂತರ್ಯುದ್ಧದ ಅನುಭವಿ. ವಿಲಿಯಂ ಸ್ಮಾರ್ಟ್ ಅವರ ಪತ್ನಿ ತಮ್ಮ 6ನೇ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಆ ಸಮಯದಲ್ಲಿ ಅವರು ನಿಧನ ಹೊಂದ್ತಾರೆ. ಅವರ ಪತ್ನಿ ನಿಧನರಾದ ಮೇಲೆ ನಂತರ ಅವರು ತಮ್ಮ 6 ಮಕ್ಕಳನ್ನು ಒಂಟಿಯಾಗಿ ಬೆಳೆಸ್ತಾರೆ. ವಿಲಿಯಂ ಸ್ಮಾರ್ಟ್ ಅವರು ಬೇರೆ ಯಾವುದೇ ನಿರ್ಧಾರ ತಗೊಂಡಿರ ಅವರ 6ನೇ ಮಗಳಾದಂಥ ಸೊನಾರಾ ಅವ್ರನ್ನ ಅವರು ತನ್ನ ತಂದೆಯ ಪುಣ್ಯತಿಥಿ ಎಂದು ತಂದೆಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಬಯಸಿದ್ರಂತೆ. ನಾವೇ ಯಾವಾಗಲೂ ತಾಯಿಯ ತ್ಯಾಗ ಮತ್ತು ಭಾವನೆಗಳನ್ನು ಗೌರವಿಸುತ್ತೇವೆ, ಆದರೆ ಯಾರೂ ತಂದೆಯ ತ್ಯಾಗಗಳಿಗೆ ಗಮನ ಕೊಡೋದಿಲ್ಲ, ಹೌದಲ್ವಾ? ಹಾಗೆ ಅವರು ನಂಬಿದ್ದಂಥ ಜೀವನದಲ್ಲಿ ತಂದೆಯ ಮಹತ್ವವನ್ನು ಎಲ್ಲರಿಗೂ ಅರ್ಥ ಮಾಡಿಸ್ಕೊಳ್ಬೇಕು. ತಂದೆಯ ಜೀವನ ಮತ್ತು ತ್ಯಾಗಗಳನ್ನು ಆಚರಿಸಲು ನಾವು ತಂದೆಯ ದಿನಾಚರಣೆಯನ್ನು ಆಚರಿಸಬೇಕು. ಈ ದಿನದಂದು ನಮ್ಮ ತಂದೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ನಾವು ಹೇಳ್ಕೋಬೇಕು. ನಮಗೆ ಇಷ್ಟ ಆಗಿರುವಂಥ ರೀತಿ ನಾವು ಅದನ್ನು ವ್ಯಕ್ತಪಡಿಸ್ಕೋಬೋದು. ಸ್ಟೇಟಸ್ ಹಾಕಿರೋದಾಗಿರ್ಬೋದು, ನಮ್ಮ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಬ್ಬರದ್ದು ಪ್ರೀತಿ ಅವ್ರ ತಂದೆ ಮೇಲೆ ಖಂಡಿತ ಇರುತ್ತೆ. ಅವರವರ ಮನಸ್ಸಿಗೆ ಅನ್ವಯಿಸಿದಂತೆ ಅವರವರು ಆಚರಿಸ್ತಾರೆ. ತಂದೆಯ ದಿನಾಚರಣೆಯನ್ನು ಕೆಲವು ಕಾರಣಗಳಿಂದಾಗಿ ಜೂನ್ 3ನೇ ಭಾನುವಾರಕ್ಕೆ ಮುಂದೂಡಲಾಯಿತು ಅಂತ ಕೆಲವು ಮೂಲಗಳು ಹೇಳ್ತವೆ. ಆಚರಣೆಯ ಮೂಲ 2ನೇ ಕಥೆಯ ಪ್ರಕಾರ ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಪಶ್ಚಿಮ ವರ್ಜೀನಿಯಾದ ಫೇರಮೌಂಟ್ನಲ್ಲಿ ತಂದೆಯ ದಿನವನ್ನು ಆಚರಿಸಲಾಯಿತು ಅಂತ ಕೆಲವು ಮೂಲಗಳು ಹೇಳ್ತವೆ. ಈ ದಿನದಂದು ಜುಲೈ 5, 1908ರಂದು ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಮೃತಪಟ್ಟ 361 ಪುರುಷರ ನೆನಪಿಗಾಗಿ ಇದನ್ನು ಸ್ಮರಿಸಲಾಗಿರುತ್ತದೆ. ಅಧ್ಯಕ್ಷ ನಿಕ್ಸನ್ ಆಳ್ವಿಕೆಯಲ್ಲಿ 1972ರಲ್ಲಿ ತಂದೆಯ ನಿಧನ ಅಧಿಕೃತವಾಗಿ ರಾಷ್ಟ್ರ ದಿನವೆಂದು ಇದನ್ನು ಗುರುತಿಸಲಾಯಿತು. ರಾಷ್ಟ್ರೀಯ ರಜಾ ದಿನವೆಂದು ಕೂಡ ಇದನ್ನು ಗುರುತಿಸಲಾಗಿದೆ. ಅಂದಿನಿಂದ ಪ್ರತಿ ವರ್ಷ ಜೂನ್ ತಿಂಗಳ 3ನೇ ಭಾನುವಾರದಂದು ತಂದೆಯ ದಿನವೆಂದು ಆಚರಿಸಲಾಗ್ತಾ ಇದೆ. ವಿವಿಧ ದೇಶಗಳಲ್ಲಿ ವಿವಿಧ ದಿನಗಳಲ್ಲಿ ತಂದೆಯ ದಿನವನ್ನು ಆಚರಿಸಲಾಗ್ತಾ ಇರುತ್ತೆ. ಭಾರತ, ಅಮೇರಿಕಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಂತಹ ದೇಶಗಳಲ್ಲಿ ಜೂನ್ ತಿಂಗಳ 3ನೇ ಭಾನುವಾರದಂದು ತಂದೆಯ ದಿನವನ್ನು ಆಚರಿಸಲಾಗ್ತಾ ಇದೆ. ಅರ್ಜೆಂಟೀನಾ, ಕೆನಡಾ, ಫ್ರಾನ್ಸ್, ಗ್ರೀಸ್, ಐರ್ಲ್ಯಾಂಡ್, ಮೆಕ್ಸಿಕೋ, ಸಿಂಗಪೂರ್, ದಕ್ಷಿಣ ಆಫ್ರಿಕಾ ಮತ್ತು ವೆನೆಜುಲಾದಲ್ಲಿ ಜೂನ್ ತಿಂಗಳ 3ನೇ ಭಾನುವಾರದಂದು ತಂದೆಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಒಂದು ಭಾನುವಾರನ ಅವರು ತಂದೆ ದಿನಾಚರಣೆ ಅಂತ ಆಚರಿಸಲಾಗ್ತಾ ಇದೆ. ಇದಿಷ್ಟು ತಂದೆ ದಿನಾಚರಣೆಯ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಕಳಿಗೂ ಅವ್ರವ್ರ ತಂದೆನೇ ಮೊದಲನೇ ಹೀರೋ ಆಗಿರ್ತಾರೆ. ನಮಗೂ ಕೂಡ ನಮ್ಮ ಫಾದರ್ ಅಂದರೆ ನಮ್ಗೆ ತುಂಬ ಇಷ್ಟ. ನಾವು ನಮ್ಮಪ್ಪ ನಮ್ಮ ಲೈಫಲ್ಲಿರೋಕ್ಕೆ, ನಾವು ಅವ್ರ ಮಕ್ಕಳಾಗಿ ಹುಟ್ಟಿರೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಮ್ಮ ಜೀವನದಲ್ಲಿ ನಮ್ಮಪ್ಪ ತುಂಬಾ ತ್ಯಾಗ ಮಾಡಿದ್ದಾರೆ. ಅವರು ಇಡೀ ಲೈಫ್ನ ನಮ್ಮಪ್ಪ ನಮಗೋಸ್ಕರನೇ ಇಟ್ಟಿದ್ದಾರೆ. ಇವತ್ತಿಗೂ ಅವ್ರಿಗೋಸ್ಕರ ಏನೂ ತೊಗೊಳ್ಳೋದಿಲ್ಲ. ಇಡೀ ಜೀವನ
ಮಕ್ಕಳೇನೋ ಕೇಳ್ತಾರೆ, ಮಕ್ಕಳಿಗೇನೋ ಕೊಡಬೇಕು, ಮಕ್ಕಳಿಗೇನೋ ಕೇಳ್ತಾರೆ, ಅವ್ರಿಗೇನೋ ಕೊಡಿಸ್ಬೇಕು, ಇದೇ ಅವ್ರ ಲೈಫೆಲ್ಲ ಇದೇ ನಡೀತದೆ. ಇವತ್ತಿಗೂ ವಯಸ್ಸಾಗಿದ್ದರೂ ಅವ್ರಿಗೋಸ್ಕರ ಏನೂ ತೊಗೊಳ್ಳೋದಿಲ್ಲ. ನಾವೇನಾದರೂ ಫೋರ್ಸ್ ಮಾಡಿ ಅಣ್ಣ ನಿಂಗೆ ಇದಿರಲಿ, ಅಣ್ಣ ನಿನಗೆ ಅದಿರಲಿ ಅಂತ ನಾವು ಹೇಳಿದ್ರೆ ಮಾತ್ರ ಅವರು ಇದು ಓಕೆ ನನಗಿರಬೇಕು, ಮಕ್ಕಳೇನೋ ಇಷ್ಟಪಡ್ತಿದ್ದಾರೆ ಇರಲಿ ಅಂತಾರೆ ವಿನಃ ಯಾವತ್ತಿಗೂ ಅವರು ಇದು ನನಗೋಸ್ಕರ ಬೇಕು, ನನಗೋಸ್ಕರ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ನಾನು ಟ್ರಿಪ್ ಹೋಗಬೇಕು ಅಂತ ಯಾವತ್ತೂ ಅವರು ಬಯಸಿದ್ದನ್ನು ನಾವು ನೋಡಲೇ ಇಲ್ಲ. ನಮ್ಮ ಇಷ್ಟು ವರ್ಷ ಜರ್ನಿಯಲ್ಲಿ ನಾವು ಫಾದರು ಒಬ್ಬ ಫ್ರೆಂಡಿಗೋಸ್ಕರ ಟೈಮ್ ಕೊಟ್ಟಿರೋದಾಗಲಿ, ಬೇರೆಯವ್ರಿಗೋಸ್ಕರ ಅವರು ಒಂದು ಸ್ವಲ್ಪ ಸಮಯ ವ್ಯರ್ಥ ಮಾಡಿರೋದಾಗಲಿ, ಬೇರೆಯವ್ರಿಗೋಸ್ಕರ ಒಂದು ಸ್ವಲ್ಪ ಸಮಯ ಅಥವಾ ಹಣನ ವ್ಯರ್ಥ ಮಾಡಿರೋದಾಗಲಿ ನಮ್ಮ ಜೀವನದಲ್ಲಿ ನಾವು ನೋಡಲೇ ಇಲ್ಲ. ಅವ್ರ ಇಡೀ ಜೀವನನ ನಮಗೋಸ್ಕರ, ಮಕ್ಕಳಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ ಇಡೀ ಜೀವನನ ತ್ಯಾಗ ಮಾಡಿರೋಂಥ ನಾವು ಕಂಡ ಸೂಪರ್ ಹೀರೋ ನಮ್ಮಪ್ಪ ಮುನೇಗೌಡ ಅಂತ ಅವ್ರ ಹೆಸರು. ಅವರವ್ರ ತಂದೆ ಎಲ್ಲರಿಗೂ ಗ್ರೇಟೇ ಆಗಿರ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ತಂದೆಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ಎಲ್ಲರೂ ಅವ್ರವ್ರ ಅಪ್ಪಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾದ್ಮೇಲೆ ಯಾರೋ ಅವ್ರನ್ನ ಕೈ ಬಿಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.